ನಮಸ್ತೆ ಸ್ನೇಹಿತರೆ, ಇವತ್ತಿಂದ ನಾವು ಟಿ ಇ ಟಿ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ತಾ ಹೋಗುವ. ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ವಿಷಯವನ್ನು ತಿಳಿತಾ ಹೋಗುವ. ಪ್ರತಿಯೊಂದು ವಿಷಯದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನಷ್ಟೇ ನೋಡ್ತಾ ಹೋಗುವ. ಈ ರೀತಿಯಾಗಿ ಪ್ರತಿಯೊಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಅಭ್ಯಾಸವನ್ನು ಮಾಡೋದ್ರಿಂದ ನಮಗೆ ಪಾಸ್ ಅಂಕಕ್ಕೆ ಬೇಕಾಗುವಷ್ಟು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮೊದಲಿಗೆ 2021ರ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡುವ. ಮೊದಲಿಗೆ ಕನ್ನಡದಲ್ಲಿ ನಿಮಗೆ ಆರಂಭದಲ್ಲಿ ಒಂದು ಗದ್ಯ ಭಾಗವನ್ನು ಓದ್ಕೊಳ್ಳಿಕ್ಕಿದೆ. ಗದ್ಯ ಭಾಗದಿಂದ ಪ್ರಶ್ನೆಗಳನ್ನು ಕೇಳುವಂಥದ್ದು. ಈ ಗದ್ಯ ಭಾಗದಲ್ಲಿ ಒಟ್ಟು 1ರಿಂದ 8 ಅಂಕೆಗಳ ತನಕ ಈ ಗದ್ಯ ಭಾಗದ ಪ್ರಶ್ನೆಗಳನ್ನು ಕೇಳುವಂಥದ್ದು. ಅದರಿಂದ 1ರಿಂದ 8 ಅಂಕಗಳನ್ನು ನಾವು ಸುಲಭದಲ್ಲಿ ಪಡ್ಕೊಳ್ಬಹುದಾಗಿದೆ. ಗದ್ಯ ಭಾಗವನ್ನು ಸಂಪೂರ್ಣವಾಗಿ ಓದ್ಕೊಳ್ಬೇಕು. ಮಂಜಣ್ಣ ನಮ್ಮ ಮನೆಯ ಆಳು, ಬಹಳ ಹಳೆಯ ಮನುಷ್ಯ, ಅಂದರೆ ಸುಮಾರು 60 ವರ್ಷ. ಅವನ ಮುಖದ ತುಂಬ ಬಿಳಿಯ ಗಡ್ಡ ಮೀಸೆ, ತಲೆಯ ತುಂಬ ಹಣ್ಣು ಕೂದಲು. ಅವನ ಗಡ್ಡವೇನು ಮಲೆನಾಡಿನ ಗಿರಿಗಳ ಮೇಲೆ ನಿಬಿಡವಾಗಿ ತೆರೆಯುವ ತರುಣಿಕರಂತೆ ಉದ್ದವಾಗಿ ನೀಳವಾಗಿರಲಿಲ್ಲ. ಬಯಲು ಸೀಮೆಯ ಗುಡ್ಡಗಳಲ್ಲಿ ಬೆಳೆಯುವ ವಿರಳವಾದ ಪೊದೆಗಳಂತೆ ಇತ್ತು. ಸುಲಭವಾಗಿ ಹೇಳುವುದಾದರೆ ಇಲಿ ತರಿದಂತೆ ಇತ್ತು. ಅದಕ್ಕೊಂದು ಕಾರಣ ಇದೆ. ನಮ್ಮ ಮಂಜಣ್ಣ ಕ್ಷೌರಿಕರೊಡನೆ ಅಸಹಕಾರ ಮಾಡಿದ್ದ. ಅವನಿಗೆ ಕುಡುಗೋಲೆ ಮುಂಡನದ ಕೈದು, ಅಂದರೆ ಆಯುಧ. ಗಡ್ಡ ಉದ್ದವಾದ ಕೂಡಲೇ ಅದರ ತುದಿಯನ್ನು ಒಟ್ಟುಗೂಡಿಸಿ ಮಸೆದು ಹರಿತವಾದ ಕುಡುಗೋಲಿನಿಂದ ಚರಚರನೆ ಕೊಯ್ಯುತ್ತಿದ್ದ. ಬೆಳೆದು ಹಣ್ಣಾಗಿ ನಿಂತ ಭತ್ತದ ಪೈರನ್ನು ಸವರಿ ರಾಶಿ ಮಾಡುವಂತೆ ಇತ್ತು ಅವನ ಒಂದು ಗಡ್ಡ. ಮಂಜಣ್ಣನೆಂದರೆ ನಮಗೆಲ್ಲ ಪ್ರಾಣ, ಏಕೆಂದರೆ ನಮಗೆಲ್ಲ ಅವನೇ ಕತೆಗಾರ. ಆ ವೃದ್ಧ ಮೂರ್ತಿಯನ್ನು ನೋಡಿದ ಕೂಡಲೇ ಹುಡುಗರಾದ ನಮಗೆ ಅವನು ಆಳು ಎಂಬುದು ಮರೆತು ಹೋಗಿ ಅವನಲ್ಲಿ ಗುರುಭಾವ ಉಂಟಾಗುತ್ತಿತ್ತು. ಲವಕುಶರಿಗೆ ವಾಲ್ಮೀಕಿಯನ್ನು ಕಂಡರೆ ಯಾವ ಭಾವ ಉಂಟಾಗುತ್ತಿತ್ತೋ ಆ ಭಾವ ಆದರೇನು. ನಮಗೆ ಗುರು, ನಮ್ಮ ಹಿರಿಯರಿಗೆ ಆಳು. ಅವರು ದಿನವೂ ಎಲ್ಲರಂತೆ ಕೆಲಸ ಮಾಡಬೇಕಾಗಿತ್ತು. ನಾನು ಒಂದೊಂದು ಸಾರಿ ಹೀಗೆಂದು ಯೋಚಿಸುತ್ತಿದ್ದೆ, ನಾನು ಯಜಮಾನನಾದರೆ ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವೊಂದನ್ನು ಕೊಡುವೆನೆಂದು. ಮುಗ್ಧಾಲೋಚನೆ. ನಾನು 7-8 ವರ್ಷದ ಹುಡುಗ, ಮಂಜಣ್ಣ 60 ವರ್ಷದ ಮುದುಕ. ನಾನು ಯಜಮಾನನಾಗುವ ತನಕ ಅವನು ಬದುಕಿರುವನೇ? ಹೌದು, ಆಗ ಇರುವನೆಂದೇ ಭಾವಿಸಿದ್ದೆ. ಪ್ರತಿದಿನ ಹೊತ್ತು ಎಷ್ಟು ಬೇಗ ಮುಳುಗೋದು ಎಂದು ನಾವೆಲ್ಲ ಹಾರೈಕೆಯಿಂದ ಎದುರು ನೋಡುತ್ತಾ ಇರುತ್ತಿದ್ದೆವು. ಏಕೆಂದರೆ ಕತ್ತಲಾಗಲು ಮಂಜಣ್ಣ ನಮಗೆ ಕಥೆಯನ್ನು ಹೇಳುತ್ತಿದ್ದ. ಮಂಜಣ್ಣನೆಂದರೆ ನಿಜವಾಗಿಯೂ ಕಥಾ ಸರಿಸಾಗರ. ಅವೆಲ್ಲ ಅವನ ಕಥೆಗಳು ಅಥವಾ ಅನ್ಯರಿಂದ ಕಲಿತವುಗಳು ಏನು ನಮಗೆ ತಿಳಿಯದು. ಕತೆಗಂತೂ ಅವನು ಕಲ್ಪವೃಕ್ಷವೇ ಸರಿ. ಮಂಜಣ್ಣ ಕತೆ ಹೇಳು ಎಂದು ಹೇಳುವುದೇ ತಡ. ಕತೆಯ ಪ್ರಭಾವ ಹಲ್ಲಿಲ್ಲದ ಅವನ ಮುದಿಬಾಯಿಯಿಂದ ಹೊರಸೂಸುತ್ತಿತ್ತು. ನಾವೆಲ್ಲ ಒಂದೇ ಮನಸ್ಸಿನಿಂದ ಕತೆ ಹೇಳುತ್ತಾ ಕುಳಿತು ಬಿಡುತ್ತಿದ್ದೆವು. ಇವಿಷ್ಟು ಗದ್ಯದಲ್ಲಿ ಬರುವಂಥ ವಿಚಾರ. ನಾವು ಗದ್ಯ ಭಾಗವನ್ನು ಮೊದಲಿಗೆ ಓದ್ಕೊಳ್ಳುವ. ಗದ್ಯ ಭಾಗದಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ? ಮಕ್ಕಳಿಗೆ ಮಂಜಣ್ಣನಲ್ಲಿ ಗುರುಭಾವ ಉಂಟಾಗಲು ಕಾರಣ ಏನು? ಯಾಕಂದರೆ ಕತೆಗಳನ್ನು ಹೇಳುತ್ತಿದ್ದರಿಂದ ಮಕ್ಕಳಿಗೆ ಗುರುಭಾವ ಬಂದಿದೆ. ಇನ್ನು ಮಂಜಣ್ಣನ ಕತೆ ಕೇಳಲು ಮಕ್ಕಳ ಹಾರೈಕೆ ಇದು. ಬೇಗ ಹೊತ್ತು ಮುಳುಗಬೇಕು ಎನ್ನುವಂಥದ್ದು ಮಂಜಣ್ಣನ ಕತೆ ಕೇಳಲು ಮಕ್ಕಳ ಹಾರೈಕೆಯಾಗಿದೆ. ಮಂಜಣ್ಣ ತನ್ನ ಗಡ್ಡವನ್ನು ತೆಗೆಯಲು ಬಳಸುತ್ತಿದ್ದ ಆಯುಧ ಕುಡುಗೋಲು. ಲೇಖಕರ ಪ್ರಕಾರ ಮಂಜಣ್ಣನೆಂದರೆ ಕಥಾ ಸರಿಸಾಗರ. 5. ಲೇಖಕರು ಮಂಜಣ್ಣನ ಗಡ್ಡವನ್ನು ಇದಕ್ಕೆ ಹೋಲಿಸಿದ್ದಾರೆ. ಬಯಲು ಸೀಮೆಯ ವಿರಳವಾದ ಪೊದೆಗೆ. ಚರಚರ ಎನ್ನುವಂಥದ್ದು ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ? ಚರಚರ ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುವಂಥದ್ದು. ಚರಚರ ಎನ್ನುವಂಥದ್ದು ಅನುಕರಣಾವ್ಯಯಕ್ಕೆ, ಅನುಕರಣೆ ಮಾಡುವಂಥದ್ದು. ಚರಚರ ಎಂದು 2 ಸಲ ಅನುಕರಣೆ ಮಾಡುವಂಥದ್ದು. ಮೇಲೊಂದು ಎಂಬ ಪದವು ಯಾವ ಸಂಧಿಗೆ ಉದಾಹರಣೆಗೆ? ಮೇಲೊಂದು ಎನ್ನುವಂಥದ್ದು ಲೋಪಸಂಧಿಗೆ ಉದಾಹರಣೆಯಾಗಿದೆ. ಮಂಜಣ್ಣನ ಬಗೆಗೆ ಲೇಖಕರ ಮುಗ್ಧಾಲೋಚನೆ ಇದು. ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವೊಂದನ್ನು
ಮಂಜಣ್ಣನಿಗೆ ಕತೆ ಹೇಳುವ ಕೆಲಸವೊಂದನ್ನು ಕೊಡುವಂಥದ್ದು. ಮಂಜಣ್ಣನ ಬಗೆಗೆ ಲೇಖಕರ ಮುಗ್ಧಾಲೋಚನೆ. ಅವರಂದರೆ ಕತೆ ಹೇಳುವ ಕೆಲಸ, ಅವರಲ್ಲಿ ಕೆಲಸ ಇಲ್ಲ ಎಂದು ಅವರು ತಿಳ್ಕೊಂಡಿರ್ತಾರೆ. ಅದರಿಂದ ಮಂಜಣ್ಣನಿಗೆ ಕಥೆಯನ್ನು ಹೇಳುವಂತಹ ಕೆಲಸವೊಂದನ್ನು ಕೊಡುವುದು ಅಂತ ಆಗಿರುವಂಥದ್ದು. ಇವಿಷ್ಟು ನಮ್ಮ 2021ರ ಗದ್ಯ ಭಾಗ ಕನ್ನಡದಲ್ಲಿ ಬಂದಿರುವಂತಹ ಪ್ರಶ್ನೆ. ನಾವು ಗದ್ಯ ಭಾಗವನ್ನಷ್ಟೇ ನೋಡಿಕೊಂಡಿರುವಂಥದ್ದು. ಇನ್ನು ಮುಂದಿನ ವಿಡಿಯೋದಲ್ಲಿ ಈ ರೀತಿ ಗದ್ಯ ಭಾಗವನ್ನು ನೋಡ್ತಾ ಅದರಲ್ಲಿರುವಂತಹ ವ್ಯಾಕರಣಾಂಶಗಳನ್ನು ಕೂಡ ಕಲಿತುಕೊಳ್ಬೇಕು. ವ್ಯಾಕರಣಾಂಶಗಳಲ್ಲಿ ಯಾವುದು ವ್ಯಾಕರಣಾಂಶ ಬಂದಿದೆ ಅದರಲ್ಲಿ ಬರುವಂಥ ಸಂಪೂರ್ಣ ಉದಾಹರಣೆಗಳನ್ನು ನಾವು ಕಲಿತಾ ಹೋಗುವ. ಉದಾಹರಣೆಗೆ ಈಗ ನಮಗೆ ವ್ಯಾಕರಣಾಂಶದಲ್ಲಿ ಅನುಕರಣ, ವ್ಯಯ, ಜೋಡಿಪದ, ನುಡಿಗಟ್ಟು, ದ್ವಿರುಕ್ತಿ ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಚರಚರಣೆ ಎಂಬುವಂಥದ್ದು ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಎನ್ನುವಂಥದ್ದು. ಇದರಲ್ಲಿ 4 ಉತ್ತರಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು. ಮೇಲೊಂದು, ಮೇಲೆ +1 ಮೇಲೊಂದು, ಅದು ಲೋಪ ಸಂಧಿ. ಮಂಜಣ್ಣನ ಬಗೆಗೆ ಲೇಖಕರ ಮುಗ್ಧಾಲೋಚನೆ ಏನು? ಮಂಜಣ್ಣಿಗೆ ಕತೆ ಹೇಳುವ ಕೆಲಸವೊಂದನ್ನೇ ಕೊಡುವುದು ಅವರ ಒಂದು ಮುಗ್ಧಾಲೋಚನೆಯಲ್ಲಿ ಇರುವಂಥ ವಿಚಾರ ಆಗಿದೆ. ಇವಿಷ್ಟು ನಾವು ಇದರಲ್ಲಿ ನೋಡ್ಕೊಳ್ಳುವಂಥದ್ದು. ಇನ್ನು ಇದರಲ್ಲಿ ನಾವು ನೋಡಿದ್ರೆ ಒಟ್ಟು 30 ಪ್ರಶ್ನೆಗಳನ್ನು ಕಾಣ್ಬೋದು. ಪ್ರತಿಯೊಂದು ವಿಷಯದಲ್ಲಿ TETಯಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ 30 ಅಂಕಗಳು ಇರಬೇಕಾಗಿರುವಂಥದ್ದು. ಅಂದರೆ ಪ್ರಶ್ನೆಗಳು 30 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದು ವಿಷಯಕ್ಕೆ. ಆ 30 ಪ್ರಶ್ನೆಗೂ ಕೂಡ ನಾವು ಸರಿ ಉತ್ತರವನ್ನು ತಗೊಂಡ್ರೆ ನಮಗೆ 30 ಅಂಕಗಳು ಸಿಗ್ತದೆ. ಇಲ್ಲಿಗ ನಾವು ಮೊದಲಿಗೆ ಗದ್ಯ ಭಾಗವನ್ನೇ ಓದ್ಕೊಳ್ಬೇಕು. ಗದ್ಯ ಭಾಗವನ್ನು ತುಂಬ ಸ್ವಲ್ಪ ಫಾಸ್ಟಾಗಿ ಓದ್ಕೊಳ್ಬೇಕು. ತುಂಬ ನಿಧಾನ ಮಾಡಿದರೆ ನಂತರ ಎಲ್ಲವನ್ನು ಕೂಡ ಬರೀಲಿಕ್ಕೆ ಸಮಯ ಇರೋದಿಲ್ಲ. ಅದರಿಂದ ಆದಷ್ಟು ಬೇಗ ಪ್ರಶ್ನೆಗಳನ್ನು ಓದ್ಕೊಂಡು ನಂತರ ನಾವು ಉತ್ತರಕ್ಕೆ ಗುರುತನ್ನು ಹಾಕ್ಕೊಳ್ಬೇಕಾಗಿರುವಂಥದ್ದು. ಇವಿಷ್ಟು ನಮ್ಮ ಗದ್ಯ ಭಾಗದಲ್ಲಿ ಬಂದಿರುವಂಥ ಪ್ರಶ್ನೆ. ಇನ್ನು ಕೊಟ್ಟಿರುವಂಥದ್ದು ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು ಬರುವಂಥದ್ದು. ಈ ರೀತಿಯಾಗಿ ಓದ್ಕೊಳ್ಳುವಂಥದ್ದು. ನೋಡು ಇದು ಇಲ್ಲರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಷ್ಟು ಹಚ್ಚನೆ ಹಸುರು ಗಿಡದಿಂದೆಂತು ಮೂಡಿತು ಬೆಳ್ಳಗೆ, ಮೇಲಿನ ಬದಲಿ 100 ತಾರೆಗಳರಳಿ ಮಿರುಗುವ ಮುನ್ನವೇ, ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದಲ್ಲೊಂದೇ ಹೂವಿದೆ. 2-3 ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆಯಾಗಿದೆ ಇದು. ಸತ್ವಶೀಲನ ಧ್ಯಾನ ಮೌನವೇ ಅರಳಿ ಬಂದು ತೋರಿದೆ, ಒಲವು ತುಂಬಿದ ಮುಗುದೆಯಿಂದ ದೊಗೆದ ನಾಲ್ನುಡಿಯಂತಿದೆ, ಕರಿಯ ಮನದಿಂದುದುಸಿ ಮೆಲ್ಲನೆ ಅರಳಿ ಬರುವಲು ಕಲ್ಪನೆ, ಎಂಥ ನೂರಿನ ಕುಶಲ ಕಲೆ ಇದು ತನಗೆ ತಾನೇ ಮೂಡಿದೆ, ಮೌನದಲ್ಲಿ ಮೊಳೆಯುತ್ತ ಮೆಲ್ಲನೆ ತನಗೆ ತಾನೇ ತಿಳಿಯದೆ, ಮುಗ್ಗಿನಲ್ಲಿ ಮಗಲಗಿದ್ದ ಚೆಲುವಿದು ಇಂದು ಕಣ್ಣು ತೆರೆದಿದೆ, ಎನಿತು ನಾವು ರಾಗಿಹುದು ದಳಗಳು ಹಸುಳೆ ಕಾಣುವ ಕನಸೊಳು, ಏನು ಇಂಪಿನ ಕಂಪು ಇದರದು ಆ ಮಹಾತ್ಮರ ಮನದೊಳು, ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿದೆ ಹೂವಿದು, ಚೆಲುವು ಬಾಳನ್ನು ಹಸುನಗೊಳಿಸುವ ಅಚ್ಚರಿಯ ಪರಿ ಎಂಥದ್ದು ಅಂತ ಪದ್ಯವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಬರುವಂತಹ ಪ್ರಶ್ನೆಗಳನ್ನು ನಾವು ನೋಡಿದರೆ, ಆಕಾಶದಲ್ಲಿ ತಾರೆಗಳಿಂದ ಮೊದಲು ಬೆಳಗುವುದು ಮಲ್ಲಿಗೆ, ಅರಳಿ ನಿಂತ ಮಲ್ಲಿಗೆ, ಇವುಗಳ ನಾಲ್ನುಡಿಯಂತೆ ಎಂದು ಕವಿ ಹೇಳುವುದು ಮುಗುದೆ, ತನಗೆ ತಾನೇ ಮೂಡಿದ ಮಲ್ಲಿಗೆ ಹೂ ಕವಿಗೆ ಹೇಗೆ ಆಗಿದೆ ಕುಶಲ ಕಲೆಯಂತೆ ಕಂಡಿದೆ, ಆಕಾಶದಲ್ಲಿ ತಾರೆಗಿಂತ ಮೊದಲು ಬೆಳಗುವಂಥದ್ದು ಬೆಳ್ಳಿ, ನೋಡು ಇದು ಇಲ್ಲರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಷ್ಟು ಹಚ್ಚನೆ ಹಚ್ಚ ಹಸುರು ಗಿಡದಿಂದೆಂತು ಮೂಡಿತೋ ಬೆಳ್ಳಗೆ, ಮೇಲಿನ ಬದಲಿ 100 ತಾರೆಗಳರಳಿ ಮಿರುಗುವ ಮುನ್ನವೇ, ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದಲ್ಲೊಂದೇ ಹೂವಿದೆ. ಈ ಆಕಾಶದಲ್ಲಿ ತಾರೆಗಿಂತ ಮೊದಲು ಬೆಳಗುವಂಥದ್ದು ಬೆಳ್ಳಿ, ಅರಳಿ ನಿಂತ ಮಲ್ಲಿಗೆ ಇದನ್ನು ನಾಲ್ನುಡಿಯಂತೆ ಎಂದು ಕರೆದರು ಮುಗುದೆ, ತನಗೆ ತಾನೇ ಮೂಡಿದ ಮಲ್ಲಿಗೆ ಹೂ ಕವಿಗೆ ಹೀಗೆ ಕಂಡಿದೆ ಕುಶಲ ಕಲೆಯಂತೆ. 12ನೇದು, ನವಿರಾಗಿರುವ ಮಲ್ಲಿಗೆ ದಳಗಳು ಇರುವ ಕಾಣುವ ಕನಸಿನ ಹಾಗೆ ಇದು ಹಸುಳೆ, ಮಲ್ಲಿಗೆ ಹೂವದನ್ನು ಒಂದೆಡೆ ನಿಲ್ಲಿಸಿ ತೊಳೆಯಿತು ಎಂದು ಕವಿ ಹೇಳುವಂಥದ್ದು ಹರಿವ ಮನವನು. ಕವಿಯ ಪದದಲ್ಲಿ ವಿಭಕ್ತಿ ಪ್ರತ್ಯಯ, ಷಷ್ಠಿ ವಿಭಕ್ತಿ ಪ್ರತ್ಯಯ. ಭಾಷಾ ಬೋಧನೆ ಮತ್ತು ಕಲಿಕೆಯಲ್ಲಿ ಅವಶ್ಯಕ ಪಾಲಿಸಬೇಕಾದಂಥ ನಿಯಮ ಅನುಕರಣೆ ಮತ್ತು ಅಭ್ಯಾಸ. ಸ್ಯಾಕ್ರೆಟಿಸ್ ಪದ್ಧತಿ ಎಂದು ಹೆಸರಿಸಿರುವಂತಹ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ.
ಭಾಷಾ ಆಡಳಿತಕ್ಕೆ ಹೊರತಾಗಿದ್ದು ಚರ್ಚಾ ಸ್ಪರ್ಧೆ, ಪದಬಂಧ, ಅಂತ್ಯಾಕ್ಷರಿ, ಒಗಟು ಬಿಡಿಸುವುದು. ಇನ್ನಷ್ಟು ಪ್ರಶ್ನೆಗಳಿದೆ, ಅದನ್ನೆಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ವಿವರಿಸ್ತಾ ಹೋಗು. ಮುಂದಿನ ವಿಡಿಯೋದಲ್ಲಿ ನಾವು ಅದರ ಇನ್ನಷ್ಟು ಪಾಯಿಂಟ್ಸ್ಗಳನ್ನು, ಇನ್ನಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.